ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಶಾಲಿ. ಇವತ್ತು ಮತ್ತೊಂದು ಒಳ್ಳೆಯ ವಿಷಯದ ಬಗ್ಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಇರಲ್ಲ. ಮನೆಯೊಳಗೆ ಕಿರಿಕಿರಿ ಉಂಟಾಗ್ತಾ ಇರುತ್ತೆ. ಪಾಸಿಟಿವ್ ಎನರ್ಜಿ ಜಾಸ್ತಿ ಮಾಡಬೇಕು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ. ಮನೆಯಲ್ಲಿ ಮುಖ್ಯ ಮೇನ್ ಎಂಟ್ರೆನ್ಸಲ್ಲಿ ರಂಗೋಲಿ ಹಾಕೋದು ಶುಭ ಸಂಕೇತ ಅಂತ ಹೇಳ್ತಾರೆ. ಯಾವುದೇ ದುಷ್ಟ ಶಕ್ತಿಗಳು ರಂಗೋಲಿನ ದಾಟಿ ಒಳಗಡೆ ಬರಲು ಸಾಧ್ಯ ಇಲ್ಲ. ಮತ್ತು ಈ ರಂಗೋಲಿ ಹಾಕೋದ್ರಿಂದ ಪಾಸಿಟಿವ್ ಅಂದರೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಧನ ಮತ್ತು ಧಾನ್ಯ ಸಂಪತ್ತು ಅಭಿವೃದ್ಧಿಗೆ ದಿನನಿತ್ಯ ಮನೇಲಿ ರಂಗೋಲಿ ಹಾಕಬೇಕು. ಬೆಳಗ್ಗೆನೇ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಸಾಂಬ್ರಾಣಿ ಉರಿಸ್ಬೇಕು. ಅದನ್ನು ಮೂಲೆಗೂ ಹಾಕಬೇಕು. ಇದರಿಂದ ವಾತಾವರಣದ ಮೇಲೆ ಪ್ರಭಾವ ಬೀರುತ್ತೆ. ಒಳ್ಳೆ ಪರಿಮಳ ಬರುತ್ತೆ. ಗಾಳಿ ಶುದ್ಧತೆ ಮಾಡುತ್ತೆ. ನೆಗೆಟಿವ್ ಎನರ್ಜಿ ಇದ್ದರೆ ಕಡಿಮೆ ಮಾಡುತ್ತೆ. ಅತಿಯಾಗಿ ಬಳಸಬಾರ್ದು. ಇನ್ನು ಗಿಡಗಳನ್ನ ಎಷ್ಟಾಗುತ್ತೋ ಅಷ್ಟು ಬೆಳೆಸಿ. ಇನ್ನು ಒಳಗಡೆ ಗಿಡಗಳು ಮತ್ತು ಹೊರಗಡೆ ಗಿಡಗಳನ್ನ ಈ ಗಿಡಗಳು ಹೂ ಬಿಡೋದು ಮತ್ತು ಆ ಬಣ್ಣಗಳು, ಸುವಾಸನೆ ಇದೆಲ್ಲ ಮನಸ್ಸಿಗೆ ಭಾಳ ಸಂತೋಷ ತರುತ್ತೆ. ಮತ್ತು ಆರೋಗ್ಯಕರ ಪ್ರಯೋಜನಗಳು ಇದೆ. ಮತ್ತು ಅಲಂಕಾರಿಕವಾಗಿ ಬಳಸ್ಬೋದು. ಇದರಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಸಣ್ಣ ಪುಟ್ಟ ದೋಷಗಳು, ಏನೇ ದೃಷ್ಟಿ ದೋಷ ಇದ್ದರೂ ಇದ್ರ ಪರಿಹಾರಕ್ಕೆ ಒಂದು ಸಿಂಪಲ್ ಟಿಪ್ಸ್ ಹೇಳ್ತೀನಿ. ಪಲಾವ್ ಎಲೆ, ಲವಂಗ ಎಷ್ಟು ಬೇಕಾದರೂ ತೊಗೋಬೋದು. ಕರ್ಪೂರ ಮತ್ತು ಎಳ್ಳೆಣ್ಣೆ ಇದು ತುಂಬ ಶ್ರೇಷ್ಠವಾಗಿದ್ದು 100% ಆಗುತ್ತೆ, ವರ್ಕ್ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಫಸ್ಟ್ ಕರ್ಪೂರ ತಗೊಂಡು ಪಲಾವ್ ಎಲೆ ತಗೊಳ್ಳಿ. ಆಮೇಲೆ ಲವಂಗ ಇಷ್ಟೇ ಅಂತಿಲ್ಲ, ಕೌಂಟ್ ಇಲ್ಲ, 4-5 ತಗೋಬೋದು. ಆಮೇಲೆ ಎಳ್ಳೆಣ್ಣೆ ಹಾಕ್ಬಿಟ್ಟು ಒಂದು ಕಡ್ಡಿ ತಗೊಂಡು ಹಚ್ಚಿ. ಇದು ಅಗ್ನಿ ಸಾಕ್ಷಿಯಾಗಿ ಮನೇಲಿ ಏನೇ ಋಣಾತ್ಮಕ ಶಕ್ತಿ ಇದ್ರೂ ಹೊರಗಡೆ ಹೋಗುತ್ತೆ. ಮತ್ತು ದೃಷ್ಟಿ ದೋಷ ಕೂಡ ನಮ್ಮ ಕುಟುಂಬಕ್ಕೆ ಕಡಿಮೆ ಆಗುತ್ತೆ. ಇದೆಲ್ಲ ಕಡಿಮೆ ಆಗಿ ನಮ್ಮನೇಲಿ ಸಕಾರಾತ್ಮಕ ಅಂದರೆ ಪಾಸಿಟಿವ್ ಎನರ್ಜಿ ವೆಲ್ಕಮ್ ಮಾಡ್ಬೋದು ನಾವು. ಟ್ರೈ ಮಾಡಿ. ನಾನು ಟ್ರೈ ಮಾಡಿದ್ದೀನಿ, ನನಗೆ ಯೂಸ್ ಆಗಿದೆ. ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. 100% ವರ್ಕ್ ಆಗುತ್ತೆ. ಇದು ತಿಂಗಳಿಗೆ ಒಂದು ಸಲ ಮಾಡಬೇಕು. ಈ ಥರ ದೃಷ್ಟಿ ತೆಗೆಯೋದ್ರಿಂದ ನಕಾರಾತ್ಮಕ ಶಕ್ತಿ ಕಡಿಮೆ ಆಗಿ ಪಾಸಿಟಿವ್ ವೈಬ್ಸು ಕ್ರಿಯೇಟ್ ಆಗುತ್ತೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೆ ಇಲ್ಲೊಂದು ಪ್ರೆಸೆಂಟ್ ಉದಾಹರಣೆ ಇದೆ ನೋಡಿ. ನಮ್ಮ ಮನೇಲಿ ನಿಂಬೆಹಣ್ಣು ಹಾಕಿದ್ವಿ ಲಾಸ್ಟ್ ವೀಕು. ಈಗ ಅದು ನಮ್ಮ ಮನೇಲಿ ಇದ್ದಿದ್ದು ನಕಾರಾತ್ಮಕ ಶಕ್ತಿನೆಲ್ಲ ಹೀರ್ಕೊಂಡು ತಳಭಾಗದಲ್ಲಿದೆ. ಈಗ ಪ್ರೆಸೆಂಟ್ ಲೈವ್ ವಿಡಿಯೋ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಟ್ರಾನ್ಸ್ಪರೆಂಟ್ ಗಾಜಿನ ಗ್ಲಾಸಿಗೆ 1 ಟೇಬಲ್ ಸ್ಪೂನ್ ಕಲ್ಲುಪ್ಪು, 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ನಿಮ್ಮ ಎದುರುಗಡೆ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ನಿಂಬೆಹಣ್ಣು ಹಾಕ್ತೀನಿ. ನಿಂಬೆಹಣ್ಣು ಹಾಕಿ ಇದನ್ನು ಬಿಟ್ಟಿದ್ದೀನಿ. ಒಂದೇ ಸತಿ ನಾನು ವಿಡಿಯೋ ಮಾಡಿ ತೋರಿಸಿಲ್ಲ. 1 ಅವರಿಗೆ ಒಂದು ಸತಿ ವಿಡಿಯೋ ತೊಗೊಂಡಿದ್ದೀನಿ. ಮತ್ತು 2 ಗಂಟೆಗೆ ಒಂದು ಸತಿ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಇದು ಮೇಲ್ಗಡೆನೇ ತೇಲ್ತಾ ಇತ್ತು. ಅಂದರೆ ನಮ್ಮ ಮನೇಲಿ ಈಗ ಪಾಸಿಟಿವ್ ವೈಬ್ಸ್ ಇದೆ. ನಕಾರಾತ್ಮಕ ಶಕ್ತಿ ಇಲ್ಲ, ಪಾಸಿಟಿವ್ ವೈಬ್ಸ್ ಇದೆ. ಮನೆ ಪರಿಶುದ್ಧವಾಗಿರುತ್ತೆ. ಮತ್ತು ಏನೇ ಕೆಟ್ಟ ದೃಷ್ಟಿಯಿಂದ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೋದು. ಮೇಲೆ ತೇಲ್ತಾ ಇದೆ ನಿಂಬೆಹಣ್ಣು. ಗ್ಲಾಸ್ನ ಮನೆಯಲ್ಲಿ ಎಂಟ್ರೆನ್ಸಲ್ಲಿ ಇಟ್ಟರು ಒಳ್ಳೆಯದು. ಇಲ್ಲ ಕಾಣಿಸ್ಬೇಕು, ಯಾರೇ ಬಂದರೂ ಈ ನಿಂಬೆಹಣ್ಣಿನ ಗ್ಲಾಸ್ ಕಾಣಿಸ್ಬೇಕು. ಇಲ್ಲಿ ನೀರು ನೆಗೆಟಿವಿಟಿ ಎನರ್ಜಿನ ಕಡಿಮೆ ಮಾಡುತ್ತೆ. ಮತ್ತು ಸುಖ, ಸಮೃದ್ಧಿ, ಸಕಾರಾತ್ಮಕ ಶಕ್ತಿಗಳನ್ನ ಹೆಚ್ಚು ಮಾಡುತ್ತೆ. ಧನಾತ್ಮಕ ಶಕ್ತಿನೂ ಹೆಚ್ಚು ಮಾಡುತ್ತೆ. ಯಾರಿಗೆ ಮನೇಲಿ ಪದೇ ಆರೋಗ್ಯ ಸಮಸ್ಯೆ ಕಾಣ್ತಾ ಇದ್ದರೆ ಅದನ್ನು ಸುಧಾರಿಸುತ್ತೆ. ಆ ನೀರಿಗೆ ಈ ಥರ ಹೂವನ್ನ ಅಲಂಕಾರ ಮಾಡಿದರೆ ಇನ್ನೂ ಪರಿಮಳವಾಗಿ ಚೆನ್ನಾಗಿರುತ್ತೆ. ಅಲಂಕಾರಕವಾಗಿ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಹೋಗ್ತಾ ಬರ್ತಾ ಇದನ್ನು ನೋಡ್ತಾ ಇದ್ದರೆ ಏನೇ ಕೆಲಸಕ್ಕೆ ಹೋದರೂ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ, ಯಶಸ್ಸಾಗುತ್ತೆ ಅಂತ ಹೇಳ್ತಾರೆ. ಮನೆಯಲ್ಲಿ ಗಾಳಿ ಬೆಳಕಿಂದ ಪ್ರೆಸೆಂಟಾಗಿ ಮೈಂಡ್ ಕಾಮಾಗಿರುತ್ತೆ. ಮನೆ ಏನೇ ಕತ್ತಲೆ ಇದ್ದರೂ ಬೆಳಗ್ಗೆ ಎದ್ದಿದ ತಕ್ಷಣ ವಿಂಡೋಗಳನ್ನ ಓಪನ್ ಮಾಡಬೇಕು. ಸೂರ್ಯನ ಬೆಳಕಿಂದ ಮನೆ ಪ್ರಶಾಂತವಾಗಿರುತ್ತೆ. ನಮಗೆ ಒಳ್ಳೆ ಎನರ್ಜಿ ಸಿಗುತ್ತೆ. ರೋಗ ನಿರೋಧಕ ಶಕ್ತಿನೂ ಹೆಚ್ಚು ಮಾಡುತ್ತೆ. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.